ನಾವು ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋರು ಹಂಗೆ ರೀ, ಭಾಳ ದೊಡ್ಡ ಮನಸ್ಸು. ಎಲ್ಲರನ್ನ ಇದು ವ್ಯಕ್ತಿನ ನೋಡೇ ನಾವು ವಿಧಾನಸೌಧಕ್ಕೆ ಕಳಿಸೋದು. ಇಲ್ರಿ, ಈಗ ನಂದೇನು ಗೊತ್ತಾ, ನಾನು ಹೊಸಬ್ನಿರ್ಬೋದು ರಾಜಕೀಯಕ್ಕೆ, ಆದರೆ ಇದೆಲ್ಲ ಲೀಡೆಲ್ಲ ಕೊನೆ ತನಕ ಇರ್ತೈತಿ. ಒಬ್ಬರು ಗೆದ್ದ ಮೇಲೆ ಎಲ್ಲ ಮತಗಳು ನನ್ನವೆ, ನೋಟಾನು ನನ್ನದೇ, ಎಲ್ಲ ಸೇರಿ ನಾನು ಮಾಡಬೇಕು ಅಷ್ಟೇ. ಸಾಕಷ್ಟು ಜವಾಬ್ದಾರಿಗಳು. ಹ್ಞೂ ರೀ, ನಿಜ ರೀ. ಈಗ ನಮ್ಮ ಅಪ್ಪನೂ ರೂಮ್ನಲ್ಲಿ ಅದೇ ಹೇಳ್ತಿದ್ರು, ಈ 19-20ನೇ ರೌಂಡ್ ಬಂದಾಗ ಇದು ಗೆಲುವು ಸೋಲು ಬಗ್ಗೆ ಅಲ್ಲ, ಇದು ಜವಾಬ್ದಾರಿ ಬಗ್ಗೆ. ಈಗ ಜವಾಬ್ದಾರಿ ಬಂದಿತ್ತು ಅಷ್ಟೇ. ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಸಾಕಷ್ಟು ಜನರಿಗೆ ಮಾತು ಕೊಟ್ಟಿದ್ದೀರಿ, ಮನೆ ಮನೆಗಳಿಗೆಲ್ಲ ಸವಾಲು ಯಾರಿಗೆ ಮಾಡೋಣ? ಅಭಿವೃದ್ಧಿ ಆಗಿದೆ, ನೀವು ಮೀಡಿಯಾದವರು ಅರ್ಧ ಮಾಡಿದ್ರಿ ಸವಾಲ್ ಆದರೆ ಅಭಿವೃದ್ಧಿ ಎಲ್ಲಿ ಆಗಿಲ್ಲ ಅಂತ ಹೇಳ್ರಪ್ಪ, ನಾನು ಮಾಡಿಸ್ಕೊಡ್ತೀನಿ. ಎಲ್ಲ ಕಡೆಗೆ ಆಗ್ಯಾವೋ, ಇನ್ನೂ ಹೆಚ್ಚು ಅಭಿವೃದ್ಧಿ ಇಲ್ಲ ಅಂತಲ್ಲ, ಅಭಿವೃದ್ಧಿ ಇನ್ನೂ ಮಾಡಬೇಕು, ಒಪ್ತಾನೆ. ಕ್ಲೀನ್ಲಿನೆಸ್ ಆಗಬೇಕು, ಇನ್ನೂ ಹೆಚ್ಚು 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 ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ಅವನ್ನ ನಿಟ್ಟಿನಲ್ಲಿ ನಾವು ಇನ್ನೂ ಮುನ್ನುಗ್ಗಿ ದಾವಣಗೆರೆ ಉತ್ತರ ಆಗಿರ್ಬೋದು, ದಕ್ಷಿಣ ಆಗಿರ್ಬೋದು, ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚು ಅಭಿವೃದ್ಧಿ ಕಾರ್ಯವನ್ನು ಮಾಡಿ ಒಂದು ಏನು ರಾಜ್ಯದಲ್ಲೆಲ್ಲ ರಾಷ್ಟ್ರದಲ್ಲೇ ಒಳ್ಳೆ ಕ್ಷೇತ್ರ ಅನ್ನೋ ರೀತಿಯಲ್ಲಿ ನಾವು ಅಭಿವೃದ್ಧಿ ಪದದ ಹತ್ರ ಹೋಗ್ತೀವಿ. ಯಾವುದೋ ಯಾವ ಕಾಲೇಜು? ಈಗ ಮೊನ್ನೆ ಅಲ್ಲೇ ಲೇಡೀಸ್ ಕಾಲೇಜು ಅಲ್ಲೇ ಆರ್ಡರ್ ಕಾಪಿ ಕೊಟ್ಟು ನೀವು ನೋಡಿಲ್ಲ, ನೀವು ಬಂದು ಅಲ್ಲೇ ಕೊಟ್ಟು ಅದು ಎಲೆಕ್ಷನ್ ಮುಗಿದಿತ್ತು, ಎಲೆಕ್ಷನ್ ಇದಿತ್ತು ಅಂತಂದು ವೋಟಿಂಗ್ ಇತ್ತು ಅಂತ ನಿಲ್ಲಿಸಿದ್ರು. ವೋಟಿಂಗ್ ಆಗಿ ನೆಕ್ಸ್ಟ್ ಡೇನೇ ಬಂದೈತಿ. ಆದರೆ ಯಾರ ಬಿಜೆಪಿ ಅವ್ರು ನಿಮಗೆ ತಿಳಿಸ್ತಾರೆ ಇದು ಇಲ್ಲ. ಟೆಕ್ನಾಲಜಿ MLA ಅವ್ರು ನಿಮ್ಗೆ ತಾವು ಏನೇನು ಪ್ಲಾನ್ ಮಾಡಿದ್ರ ಏನ್ರಿ ಸರ್ ಅಭಿವೃದ್ಧಿ ಮಾಡಕ್ಕೆ? ಮಾಡೇನ್ರಿ ಸರ್. ಇಲ್ಲ, ಒಂದು ಪ್ರಪೋಸಲ್ ಐತ್ರಿ ಸರ್, ಒಂದು ಇಂಡಸ್ಟ್ರಿಯಲ್ ಕಾರಿಡೋರ್ ಹಂಗೆ ಮಾಡೋಣ ಅಂತ ಚೂರು. ಹಾಂ, ಇದು ಒಂದು ಇಂಡಸ್ಟ್ರಿಯಲ್ ಕಾರಿಡೋರ್ ಮಾಡೋಣ ಅಂತ. ಆಮೇಲೆ ನೀವು ನೋಡಿರಿ, ಹೋದ್ಸಲಿ ಬಜೆಟ್ನಲ್ಲಿ ಹೆಂಗೆ ಚೂರು ಇಂಡಸ್ಟ್ರಿಯಲ್ ಪಾಲಿಸಿ ಚೂರು ಟ್ವೀಕ್ ಮಾಡಿದ್ರು, ಚೂರು ಇನ್ಸೆಂಟಿವ್ಸ್ ಕೊಟ್ಟಾರೆ. ನಮ್ಮ ಬೆಂಗಳೂರಿನಲ್ಲಿರೋವೆಲ್ಲ ಓಕೆ, ಮೈಸೂರಿಗೆ ಬರ್ರಿ, ಹುಬ್ಳಿಗೆ ಬರ್ರಿ, ದಾವಣಗೆರೆಗೆ ಬರ್ರಿ ಅಂತ. ಸೊ ಇದು ಆಗ್ತೈತೆ ರೀ ಸರ್. ಜನನೂ ಭಾಳ ಬೆಂಗಳೂರು ಭಾಳ ಕ್ರೌಡೆಡ್ ಆಗ್ತೈತಿ. ಅವರಿಗೂ ಮೈಸೂರು ದಾವಣಗೆರೆ ಇದ್ರೆ ಅನುಕೂಲ, ನೀವು ಕೆಲಸನೂ ಮಾಡ್ಬೋದು, ಬೆಣ್ಣೆ ದೋಸೆನೇ ತಿನ್ಬೋದು. ಹ್ಞೂ ರೀ, ಇಲ್ಲಿ ಅದೇ ಇಂಡಸ್ಟ್ರಿಯಲ್ ಕಾರಿಡೋರ್ಗೆ ಒಂದು ಪಾಲಿಸಿ ಐತ್ರಿ ಸರ್, ಅದು ನೀವು ನೋಡ್ಬೋದು ರೀ ಸರ್. ಚುನಾವಣೆ ಘೋಷಣೆ ಆದಾಗ